ನೋಡಿ, ಈಗ ರಾತ್ರಿ ನೆನೆಸಾಕಿಟ್ಕೊಂಡಿದ್ದೆ. ಈಗ ಬೆಳಗ್ಗೆ ನೆಂದಿದೆ ಎಲ್ಲ. ಒಂದು ಇಡೀ ಗೋಡಂಬಿ, ಒಂದು ಇಡೀ ಬಾದಾಮಿ ಹಾಗೂ ಏಲಕ್ಕಿ, ಒಂದು 3 ಏಲಕ್ಕಿ ನೆನೆಸಿ ಇಟ್ಟಿದ್ದೆ ರಾತ್ರಿ. ಈಗ ಬೆಳಿಗ್ಗೆ ಎಲ್ಲ ಈ ಥರ ನೆಂದಿದೆ ಚೆನ್ನಾಗಿ. ಮತ್ತೆ ಒಂದೆರಡು ಸರಿ ವಾಶ್ ಮಾಡಿ ಚೆನ್ನಾಗಿ ನೀರೆಲ್ಲ ತೆಗೆದು ಈ ರೀತಿ ಈಗ ಮಿಕ್ಸಿ ಜಾರಿಗೆ ಹಾಕ್ಕೊತಾ ಇದ್ದೀನಿ. ನೋಡಿ, ನೈಸಾಗಿ ರುಬ್ಕೊಂಡು ನೀರು ಹಾಕಿ ಒಂದು ಅರ್ಧ ಲೋಟದಷ್ಟು ರುಬ್ಕೊಂಡು ಈ ರೀತಿ ಸೋಸ್ಕೊಬೇಕು. ಸೋಸೋದ್ರಿಂದ ಈ ಥರ ಸ್ಟ್ರೈನರಿಂದನಾದ್ರು ಹಾಕ್ಕೋಬೋದು, ಇಲ್ಲಾಂದರೆ ತೆಳುವಾದ ಬಟ್ಟೆ ಹಾಕ್ಕೊಂಡು ನಿಮ್ಗೆ ಯಾವ್ದು ಥರ ಈಸಿ ಅನಿಸುತ್ತೋ ಒಟ್ಟಿನಲ್ಲಿ ಇದು ಹಾಲನ್ನ ಸೋಸ್ಕೊಂಡು ತಗೊಬೇಕು. ಇದು ಒಟ್ಟು ಏನು ಬರುತ್ತೋ ಅದನ್ನೆಲ್ಲ ತೆಗೆದ್ಬಿಡಬೇಕು. ಚೆನ್ನಾಗಿ ಹಾಲು ಮಾತ್ರ ಸೋಸ್ಕೊಂಡು ಮತ್ತೆ ನೋಡಿರಿ ಈ ರೀತಿ ಎಲ್ಲ ಇಳಿದಿದೆ. ಈಗ ಮತ್ತೆ ಇದನ್ನು ಮಿಕ್ಸಿಗೆ ಹಾಕ್ಕೊತಾ ಇದ್ದೀನಿ. ಒಟ್ಟು ಒಂದು 2ರಿಂದ 3 ಸರಿ ಹಾಕ್ಕೊಂಡ್ರೆ ಸಾಕಾಗುತ್ತೆ. ಒಂದು ಅರ್ಧ ಲೋಟ ನೀರು ಹಾಕ್ಕೊಂಡು ಚೆನ್ನಾಗಿ ನೈಸಾಗಿ ಮತ್ತೆ ಮಿಕ್ಸಿ ಮಾಡ್ಕೋಬೇಕು. ಈ ರೀತಿ ನೀರು ಸೇರಿಸ್ಕೊಂಡು ಒಂದು 2ರಿಂದ 3 ಸರಿ ರುಬ್ಕೊಂಡು ತೆಗೆದ್ರೆ ಸಾಕು. ಹಾಲೆಲ್ಲ ಕ್ಲೀನಾಗಿ ಬಂದುಬಿಡುತ್ತೆ. ಮತ್ತು ಈ ರೀತಿ ರುಬ್ಕೊಂಡು ಮತ್ತೆ ಸೋಸ್ಕೊಬೇಕೀಗ. ನೋಡಿ, ಈ ರೀತಿ ಒಂದು ಸ್ಪೂನ್ ಸಹಾಯದಿಂದ ಎಲ್ಲ ಇದು ಮಾಡ್ಕೊಳ್ಬೇಕು, ಹಾಲೆಲ್ಲ ತಕ್ಕೊಬೇಕು. ನಂತರ ಒಟ್ಟು ಬಂದಿದ್ದೆ ಎಲ್ಲ ಇನ್ನೊಂದು ರುಬ್ಕೊಂಡು ಮತ್ತೆ ಹಂಗೆ ಸೋಸ್ಕೊಂಡು ಇಷ್ಟು ಹಾಲು ಬಂದಿದೆ. ಈಗ ಇದೊಂದು 3ರಿಂದ 4 ಗ್ಲಾಸ್ ಅಷ್ಟು ಆಗಿದೆ. ಸ್ಟವ್ ಆನ್ ಮಾಡ್ಕೊಂಡು ಈಗ ಒಂದು ಪಾತ್ರೆ ಇಟ್ಕೊತಾ ಇದ್ದೀನಿ. ನೋಡಿ, ನಾವೇನು ಸೋಸ್ಕೊಂಡು ತಗೊಂಡಿದ್ವಲ್ಲ ರಾಗಿ ಹಾಲು ನೆನೆಸಿಟ್ಟು ಅದನ್ನು ಹಾಕ್ಕೊತಾ ಇದ್ದೀನಿ. ಸ್ಟವ್ವು ಉರಿ ಸ್ವಲ್ಪ ಕಡಿಮೆಯೇ ಇರಬೇಕು. ಉರಿ ಜಾಸ್ತಿ ಇಟ್ಟರೆ ಸೀದೋಗಿಬಿಡುತ್ತೆ ಅದು. ಅದಕ್ಕೆ ಕಡಿಮೆ ಉರಿನೇ ಇರಬೇಕು. ಒಂದು ಸ್ವಲ್ಪ ಈಗ ಬೆಲ್ಲ ಹಾಕ್ಕೊತಾ ಇದ್ದೀನಿ. ಒಂದು ಚಿಕ್ಕ ಉಂಡೆ ಗಾತ್ರ ಬೆಲ್ಲ ತೊಗೊಂಡಿದ್ದೀನಿ. ಬೆಲ್ಲ ಬೇಡ ಅಂದವರು ಉಪ್ಪು ಹಾಕ್ಕೋಬೋದು, ಉಪ್ಪು ತುಪ್ಪ ಹಾಕ್ಕೋಬೋದು. ಬೆಲ್ಲ ಬೇಕಂದರೆ ಒಂದು ಸ್ವಲ್ಪ ಬೆಲ್ಲ ನಿಮ್ಮ ರುಚಿಗೆ ತಕ್ಕಷ್ಟು ಹಾಕ್ಕೊಳ್ಳಿ. ಈಗ ಜಾಸ್ತಿ ತಿಂದರೆ ಜಾಸ್ತಿ, ಇಲ್ಲ ಕಮ್ಮಿ ತಿಂದರೆ ಕಮ್ಮಿ. ಹಾಗೆ ಚೆನ್ನಾಗಿ ಸಣ್ಣ ಉರಿಯಲ್ಲಿ ಮಿಕ್ಸ್ ಮಾಡ್ಕೊತಾ ಇರಬೇಕು. ಹೀಗೆ ಕೈ ಬಿಟ್ಟರೆ ಗಂಟಾಗ್ಬಿಡುತ್ತೆ ಅದು. ಹಸಿದೇ ರುಬ್ಕೊಂಡು ತೊಗೊಂಡಿರ್ತೀವಲ್ಲ, ಹಂಗಾಗಿ ಬೇಗ ಗಂಟಾಗುತ್ತೆ ಅದು. ಕೈ ಸ್ಪೂನಲ್ಲಿ ತಿರುಗಿಸ್ತಾನೆ ಇರಬೇಕು, ಕುದಿ ಬರೋ ತನಕನೂ ತಿರುಗಿಸ್ತಾನೆ ಇರಬೇಕು, ಕೈ ಬಿಡ್ದಂಗೆ. ಕುದಿ ಬಂದ ನಂತರ ಈಗ ಒಂದು ಅರ್ಧ ಲೋಟದಷ್ಟು ಹಾಲು ಹಾಕ್ಕೊಂಡಿದ್ದೀನಿ. ಹಾಲು ಹಾಕ್ಕೊಂಡು ಚೆನ್ನಾಗಿ ಮತ್ತೆ ಮಿಕ್ಸ್ ಮಾಡ್ಕೊಳ್ಬೇಕು. ಆ ಗಂಜಿಗೆಲ್ಲ ಮಿಕ್ಸ್ ಆಗೋ ರೀತಿಯಲ್ಲಿ ತಿರುಗಿಸ್ಕೊಬೇಕು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ರಾಗಿ ಸ್ಮೂದಿ. ನೋಡಿ, ಈಗ ತುಪ್ಪ ಹಾಕ್ಕೊತಾ ಇದ್ದೀನಿ. ಒಂದು 2 ಸ್ಪೂನಷ್ಟು ತುಪ್ಪ ಹಾಕ್ಕೊತಾ ಇದ್ದೀನಿ ಸ್ಮೂದಿಗೆ. ಇದು ತಿನ್ನೋವಾಗಲೂ ಕೂಡ ಹಾಕ್ಕೋಬೋದು. ನಾನು ಬೇಯೋವಾಗಿಯೇ ಹಾಕ್ಕೊತಾ ಇದ್ದೀನಿ ಒಂದು 2 ಸ್ಪೂನಷ್ಟು. ನೀವು ಸರ್ವ್ ಮಾಡೋವಾಗೂ ಒಂದು ಸ್ಪೂನ್ ತುಪ್ಪ ಹಾಕ್ಕೊಂಡು ತಿಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ. ನೋಡಿ, ಈ ರೀತಿ ಎಲ್ಲ ಚೆನ್ನಾಗಿ ಈಗ ಬೆಂದಿದೆ ರಾಗಿ ಸ್ಮೂದಿ. ತುಂಬಾ ಟೇಸ್ಟಿಯಾಗಿರುತ್ತೆ. ನೋಡಿ, ಸ್ಟವ್ ಆಫ್ ಮಾಡ್ಕೊತಾ ಇದ್ದೀನಿ. ಈಗ ಬೆಂದಿದೆ, ಈಗ ಚೆನ್ನಾಗಿ ಬೆಂದಿದೆ ರಾಗಿ ಸ್ಮೂದಿ, ರೆಡಿಯಾಗಿದೆ. ಈಗ ನೋಡಿ, ಈಗ ಒಂದು ಗ್ಲಾಸ್ಗೆ ಹಾಕ್ಕೊಂಡು ಸರ್ವ್ ಮಾಡ್ಕೊತಾ ಇದ್ದೀನಿ. ಈಗ ರಾಗಿ ಸ್ಮೂದಿ ತುಂಬಾ ಟೇಸ್ಟಿಯಾಗಿರುತ್ತೆ ತಿನ್ನೋದಕ್ಕೆ. ನೀವು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ನೋಡಿ, ಈ ರೀತಿ ಬಿಸಿ ಬಿಸಿ ರಾಗಿ ಸ್ಮೂದಿ ರೆಡಿಯಾಗಿದೆ. ಇದ್ರ ಮೇಲೆ ನಾವು ಚಿಕ್ಕದಾಗಿ ಕಟ್ ಮಾಡ್ಕೊಂಡಂಥ ಬಾದಾಮಿನ
ಅಥವಾ ಡ್ರೈ ಫ್ರೂಟ್ಸ್ ನೀವೇನೇ ಆಗಲಿ ಚಿಕ್ಕ ಚಿಕ್ಕದಾಗಿ ಇಲ್ಲ ಒಣ ಕೊಬ್ಬರಿ ಉದುರಿಸಿ ಈ ರೀತಿ ಹಾಕ್ಕೊಂಡು ಒಂದು ಸ್ಪೂನ್ ತುಪ್ಪ ಹಾಕ್ಕೊಂಡು ಮೇಲೆ ತಿನ್ಬೋದು. ತುಂಬಾ ರುಚಿಯಾಗಿರುತ್ತೆ ನೋಡಿ. ತೆಳುವಾಗೂ ಕೂಡ ಮಾಡ್ಕೋಬೋದು ಇದನ್ನು. ನಾನು ಸ್ವಲ್ಪ ಗಟ್ಟಿಯಾಗೆ ಮಾಡ್ಕೊಂಡಿದ್ದೀನಿ ನೋಡಿ. ಈ ರೀತಿ ತುಂಬಾ ರುಚಿಯಾಗಿದೆ ನೋಡಿ, ಸೂಪರಾಗಿ ಬಂದಿದೆ. ನೀವು ಒಮ್ಮೆ ಟ್ರೈ ಮಾಡಿ.